ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗ 44. ಹಾಗೆ ಇನ್ನೊಂದು ವಾರ ಕಳೆಯುವಷ್ಟರಲ್ಲಿ ಕಲ್ಪಾಳ ಕಾಲೇಜು ವಾರ್ಷಿಕೋತ್ಸವದ ಫಂಕ್ಷನ್ ಹತ್ತಿರ ಬರುತ್ತದೆ. ಕಲ್ಪ ಗಾನವಿಯನ್ನು ಕೂಡ ತನ್ನ ಕಾಲೇಜು ಫಂಕ್ಷನ್ಗೆ ಬರುವಂತೆ ಒತ್ತಾಯ ಮಾಡುತ್ತಾಳೆ. ಆದರೆ ಗಾನವಿ ಮಾತ್ರ ಭಯಪಡುತ್ತಾ ಅಲ್ಲಿಯವರೆಗೆ ಎಲ್ಲಿಗೂ ಹೋದ ಅನುಭವ ಇಲ್ಲದ ಕಾರಣ ನಾನು ಬರೋಲ್ಲ ಕಲ್ಪ, ನಾನು ನಿಮ್ಮ ಕಾಲೇಜು ಫಂಕ್ಷನ್ಗೆ ಬಂದು ಏನು ಮಾಡಲಿ ಹೇಳು, ನೀನು ನಿನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ಬಾ ಅನ್ನುತ್ತಿದ್ದರೆ, ಆಗಲ್ಲ ಅತ್ತಿಗೆ, ನೀವು ಇದಕ್ಕೂ ಮುಂಚೆ ಎಂದೂ ಎಲ್ಲಿಗೂ ಹೋಗಿಲ್ಲ ಅಲ್ವಾ, ನಮ್ಮ ಕಾಲೇಜು ಫಂಕ್ಷನ್ ತುಂಬ ಚೆನ್ನಾಗಿ ಮಾಡ್ತಾರೆ, ನೀವು ಬನ್ನಿ ಅತ್ತಿಗೆ, ಪ್ಲೀಸ್ ಅತ್ತಿಗೆ ಎಂದು ಬೇಡಿಕೊಳ್ಳುತ್ತಾ, ನೀವು ಬಂದರೆ ನಾವು ಮಾಡುವ ಡ್ಯಾನ್ಸ್ ಕೂಡ ನೋಡಿದಂತಾಗುತ್ತದೆ ಅತ್ತಿಗೆ, ನಾವು ಸೆಲೆಕ್ಟ್ ಮಾಡಿಕೊಂಡಿರೋ ಹಾಡಿಗೆ ಟ್ರೆಡಿಷನಲ್ ಡ್ರೆಸ್ ಹಾಕಿಕೊಳ್ಳಬೇಕು, ಅದನ್ನು ಹಾಕಿಕೊಳ್ಳುವಾಗ ಸ್ವಲ್ಪ ನನಗೆ ಹೆಲ್ಪ್ ಮಾಡುವೆಯಂತೆ ಅತ್ತಿಗೆ ಎಂದು ಒತ್ತಾಯ ಮಾಡುತ್ತಿದ್ದರೆ, ಅಲ್ಲೇ ಇದ್ದ ಅರುಂಧತಿ ಅಮ್ಮನವರು ಕೂಡ, ಹೋಗು ಗಾನವಿ, ಇದುವರೆಗೆ ಎಂದು ಹೈದರಾಬಾದ್ ನೋಡಿಲ್ಲ ಅಲ್ವಾ, ಎಲ್ಲಿಗೂ ಹೋಗಿಲ್ಲ ಕೂಡ, ಕಲ್ಪ ಅಷ್ಟು ಬೇಡಿಕೊಳ್ಳುತ್ತಿರುವಾಗ ಹೋಗಲು ಏನಾಗಿದೆ ಅಂದಾಗ, ಅದಲ್ಲ ಅಜ್ಜಿ, ನಾನು ಎಂದೂ ಇಂತಹ ಫಂಕ್ಷನ್ಗಳಿಗೆ ಹೋಗಿಲ್ಲ ಅನ್ನುತ್ತಾಳೆ. ಹೋದರೆ ತಾನೇ ಎಲ್ಲವೂ ತಿಳಿಯುವುದು, ಹೋಗು ಗಾನವಿ ಎಂದು ಅರುಂಧತಿ ಅಮ್ಮನವರು ಕೂಡ ಫೋರ್ಸ್ ಮಾಡಿದ್ದರಿಂದ, ಸರಿ ಕಲ್ಪ, ಒಂದು ಸಾರಿ ನಿಮ್ಮ ಅಣ್ಣನನ್ನು ಕೇಳು ಅಂದ್ಲು. ಸರಿ ಅತ್ತಿಗೆ, ಆದರೆ ನೀವು ಖಂಡಿತ ಬರಬೇಕು, ಯಾವ ನೆಪವನ್ನು ಹೇಳುವಂತಿಲ್ಲ, ಅಣ್ಣನನ್ನು ನೀವೇ ಒಪ್ಪಿಸಬೇಕು, ಇದನ್ನು ಮಾತ್ರ ನೀವು ನೆನಪಿಟ್ಟುಕೊಳ್ಳಿ ಅಂದ್ಲು. ಏನು, ನಾನು ಇವಳ ಅಣ್ಣನನ್ನು ಒಪ್ಪಿಸಬೇಕಾ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ, ಸರಿ ಎಂದು ತಲೆಯಾಡಿಸುತ್ತಾಳೆ ಗಾನವಿ. ಕಲ್ಪ ಮತ್ತು ಗಾನವಿಯ ನಡುವಿನ ಸಲುಕೆಯನ್ನು ನೋಡುತ್ತಾ, ಇವಳು ಮನೆಯಲ್ಲಿ ಎಲ್ಲರಿಗೂ ತುಂಬ ಹತ್ತಿರವಾಗುತ್ತಿದ್ದಾಳೆ, ಮನೆಯವರು ಕೂಡ ಇವಳೆಂದರೆ ಪ್ರಾಣ ಬಿಡುತ್ತಿದ್ದಾರೆ ಎಂದು ಯೋಚಿಸುತ್ತಾ, ತಕ್ಷಣ ಅಜಯ್ಗೆ ಫೋನ್ ಮಾಡಿ ಯಾವುದೋ ಪ್ಲಾನ್ ಹೇಳುತ್ತಾ, ಈ ಸಾರಿ ಹೇಗೆ ತಪ್ಪಿಸಿಕೊಳ್ಳುತ್ತೀಯೋ ನಾನು ನೋಡುತ್ತೇನೆ ಎಂದು ಒಳಗೊಳಗೆ ನಗುತ್ತಾಳೆ ಶಾಂಭವಿ. ಅಂದು ರಾತ್ರಿ ಆದಿ ಮನೆಗೆ ಬಂದ ಮೇಲೆ ಅವನಿಗೆ ಊಟ ಬಡಿಸಿ ಮೇಲೆ ಹೋದ ನಂತರ ಕಲ್ಪ ಹೇಳಿದ ವಿಷಯವನ್ನು ಹೇಗೆ ಕೇಳುವುದು ಎಂದು ಯೋಚಿಸುತ್ತಿರುತ್ತಾಳೆ ಗಾನವಿ. ಅಲ್ಲೇ ಇದ್ದ ಆದಿ ಗಾನವಿ ಕೈಗಳನ್ನು ಒಸಗಿಕೊಳ್ಳುತ್ತಿರುವುದನ್ನು ನೋಡಿ, ಏನು, ಏನಾದರೂ ಕೇಳಬೇಕಾ ಎಂದು ಕೇಳುತ್ತಾನೆ. ಹೌದು, ಇಲ್ಲ ಎಂದು ತಲೆಯನ್ನು ಅಡ್ಡಾದಿಡ್ಡಿಯಾಗಿ ಆಡಿಸುತ್ತಿದ್ದರೆ, ಗಾನವಿಯ ಬಳಿ ಬಂದ ಆದಿ ಗಾನವಿಯ ತಲೆಯನ್ನು ಹಿಡಿದುಕೊಂಡು ನೇರವಾಗಿ ಇಟ್ಟು 2 ಹೆಜ್ಜೆ ಹಿಂದಕ್ಕೆ ಸರಿದು, ಈಗ ಹೇಳು, ಏನು ವಿಷಯ ಎಂದು ಗಂಭೀರವಾಗಿ ಕೇಳಿದಾಗ, ಕಲ್ಪಾಳ ಕಾಲೇಜು ವಾರ್ಷಿಕೋತ್ಸವದ ಫಂಕ್ಷನ್ ಇದೆಯಂತೆ, ನನ್ನನ್ನು ಆ ಫಂಕ್ಷನ್ಗೆ ಬರುವಂತೆ ಒತ್ತಾಯ ಮಾಡುತ್ತಿದ್ದಾಳೆ, ಏನು ಮಾಡಲಿ, ಹೋಗಲಾ ಬೇಡವಾ ಅಂದ್ಲು. ನಿನಗೆ ಹೋಗಬೇಕೆಂದಿದೆಯಾ ಅಂದ. ಏನು ಹೇಳಬೇಕೆಂದು ಅರ್ಥವಾಗದೆ ಮೌನವಾಗಿದ್ದರೆ, ಗಾನವಿಯ ಮನಸ್ಸಿನಲ್ಲಿರುವುದನ್ನು ಅರ್ಥ ಮಾಡಿಕೊಂಡು, ಸರಿ ಹೋಗು ಎನ್ನುತ್ತಾನೆ ಆದಿ. ಅವನು ಹೋಗು ಎಂದರೂ ಗಾನವಿ ಮೌನವಾಗಿರುವುದನ್ನು ನೋಡಿ, ಏನಾಯ್ತು, ಹೋಗು ಎಂದು ಹೇಳಿದೆನಲ್ಲ, ಇನ್ನೇನು ಅಂದ. ನಾನು ಅಂತಹ ಫಂಕ್ಷನ್ಗಳಿಗೆ ಎಂದೂ ಹೋಗಿಲ್ಲ, ಮನಸ್ಸಿನಲ್ಲಿ ಹೋಗಬೇಕೆಂದಿದೆ, ಆದರೆ ಭಯವಾಗಿ ಕೂಡ ಇದೆ ಅನ್ನುತ್ತಿದ್ದರೆ, ಒಂದು ಸಾರಿ ಹೋದರೆ ಆ ಭಯವೆಲ್ಲ ಹೋಗಿಬಿಡುತ್ತದೆ, ಅಸಲು ಎಲ್ಲಿಗೂ ಹೋಗದೆ ಮನೆಯಲ್ಲೇ ಇದ್ದರೆ ಹೊರಗಿನ ಪ್ರಪಂಚ ಹೇಗೆ ತಿಳಿಯುತ್ತದೆ ಎಂದು ಅವನು ಅಂದಿದ್ದಕ್ಕೆ, ಸರಿ ಹೋಗುತ್ತೇನೆ ಅನ್ನುತ್ತಾಳೆ. ಆದಿಯಿಂದ ಪರ್ಮಿಷನ್ ಸಿಕ್ಕಿದ್ದರಿಂದ ಅಂದು ಹಾಯಾಗಿ ನಿದ್ದೆ ಮಾಡುತ್ತಾಳೆ ಗಾನವಿ. ಬೆಳಿಗ್ಗೆ ಅದೇ ವಿಷಯವನ್ನು ಕಲ್ಪಾಗೆ ಹೇಳಿದಾಗ, ಕಲ್ಪ ಕುಣಿದಾಡಿ, ಥ್ಯಾಂಕ್ ಯು ಅತ್ತಿಗೆ, ಅಣ್ಣನನ್ನು ಒಪ್ಪಿಸಿದ್ದಕ್ಕಾಗಿ ಎಂದು ಗಾನವಿಯ ಕೈಗಳನ್ನು ಹಿಡಿದುಕೊಂಡು ಗಿರಗಿರನೆ ತಿರುಗಿಸುತ್ತಿದ್ದರೆ, ಅರುಂಧತಿ ಅಮ್ಮನವರು ಬಂದು, ಏಯ್ ಕಲ್ಪ, ನಿಲ್ಲಿಸು, ಏನದು ತಿರುಗಿಸುವುದು, ಕಣ್ಣು ಕತ್ತಲು ಬರುತ್ತದೆ, ನಿಲ್ಲಿಸು ಅಂದಿದ್ದರಿಂದ, ನಮ್ಮನ್ನು ತಡೆಯಬೇಡ ಗ್ರಾನಿ, ಇವತ್ತು ನಾನು ತುಂಬ ಸಂತೋಷವಾಗಿದ್ದೇನೆ, ಗಾನವಿ ಅತ್ತಿಗೆ ಕೂಡ ಫಂಕ್ಷನ್ಗೆ ಬರುತ್ತಿದ್ದಾರೆ ಎಂದು ಇನ್ನೂ ರೌಂಡ್ ಆಗಿ ತಿರುಗಿಸುತ್ತಿದ್ದರೆ, ಅವರ ಸಂತೋಷವನ್ನು ನೋಡುತ್ತಿರುವ ಶಾಂಭವಿ, ಓಹೋ, ಗಾನವಿ ಕೂಡ ಹೋಗುತ್ತಾಳೆ ಅಂದ ಮೇಲೆ ನನ್ನ ಪ್ಲಾನ್ ಸಕ್ಸಸ್ ಆದಂತೆಯೇ ಎಂದುಕೊಳ್ಳುತ್ತಾ, ಹೋಗು ಹೋಗು, ಅಲ್ಲಿ ನಿನಗಾಗಿ ಒಂದು ಸರ್ಪ್ರೈಸ್ ಕಾಯುತ್ತಿರುತ್ತದೆ ಎಂದು ನಗುತ್ತಿರುತ್ತಾಳೆ ಶಾಂಭವಿ. ಶಾಂಭವಿ ಏನು ಪ್ಲಾನ್ ಮಾಡಿದ್ದಾಳೆ ಎಂದು ತಿಳಿಯದ ಗಾನವಿ
ಸಂತೋಷದಿಂದ ಕಲ್ಪ ತೋರಿಸುವ ಪ್ರೀತಿಗೆ ಕಲ್ಪಾಳ ಮೇಲೆ ಇನ್ನಷ್ಟು ಅಭಿಮಾನವನ್ನು ಬೆಳೆಸಿಕೊಳ್ಳುತ್ತಾಳೆ. ಇನ್ನೊಂದೆಡೆ ಆದಿಯ ಮನೆಯಲ್ಲಿ ಘೋರವಾದ ಅವಮಾನಕ್ಕೊಳಗಾದ ಸ್ಟೆಲ್ಲಾ ಮಾತ್ರ ಗಾನವಿಯನ್ನು ಆದಿಯಿಂದ ಹೇಗೆ ದೂರ ಮಾಡುವುದು ಎಂದು ಎದುರು ನೋಡುತ್ತಿರುತ್ತಾಳೆ. ಆದರೆ ಆದಿಯ ಮನೆಯಲ್ಲಿ ನಡೆದದ್ದನ್ನು ಅವಳಿಂದ ಮರೆಯಲು ಸಾಧ್ಯವಾಗುತ್ತಿಲ್ಲ. ಕಲ್ಪಾಳ ವರ್ತನೆಯ ಬಗ್ಗೆ ಒಂದು ಸಾರಿ ಯೋಚಿಸುತ್ತಾ, ಆ ಹುಡುಗಿ ಇದೆಲ್ಲ ಬೇಕೆಂದೇ ಮಾಡಿದ್ದಾಳಾ ಅಥವಾ ಆಕಸ್ಮಿಕವಾಗಿ ನಡೆದಿದ್ದ ಎಂದು ತಲೆ ಕೆಡಿಸಿಕೊಳ್ಳುತ್ತಾಳೆ. ಆದರೆ ಕಲ್ಪಾಳ ಬಗ್ಗೆ ಮಾತ್ರ ಸ್ಟೆಲ್ಲಾಗೆ ಅರ್ಥವಾಗುವುದಿಲ್ಲ. ಆ ಹುಡುಗಿ ಬೇಕೆಂದೇ ಮಾಡಲು ನನಗೆ ಆ ಹುಡುಗಿಯ ಜೊತೆ ಯಾವುದೇ ಶತ್ರುತ್ವ ಇಲ್ಲ, ಕನಿಷ್ಠ ಪರಿಚಯ ಕೂಡ ಇಲ್ಲ. ಹಾಗಿರುವಾಗ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡುತ್ತಾಳೆ ಎಂದು ಯೋಚಿಸುತ್ತಾ ತಲೆನೋವು ಬಂದಿದ್ದರಿಂದ ಕಾಫಿ ಆರ್ಡರ್ ಮಾಡಿಕೊಂಡು ಸೋಫಾದಲ್ಲಿ ಹಾಗೆ ಹಿಂದಕ್ಕೆ ಒರಗುತ್ತಾಳೆ. ಕಣ್ಣು ಮುಚ್ಚಿದರೂ ತೆರೆದರೂ ಆದಿಯ ರೂಪವೇ ನೆನಪಿಗೆ ಬರುತ್ತಿದ್ದರೆ ತಕ್ಷಣ ಕಣ್ಣು ಬಿಟ್ಟು ತಲೆ ಕೊಡವಿಕೊಂಡು, ಏನು ಆದಿ ಇದು? ನನ್ನ ಮನಸ್ಸಿನಿಂದ ನೀನು ಹೋಗುತ್ತಲೇ ಇಲ್ಲ. ನಾನು ನಿನಗೆ ಹತ್ತಿರವಾಗಬೇಕೆಂದು ಎಷ್ಟೇ ಪ್ರಯತ್ನಿಸಿದರೂ ನೀನು ನನ್ನನ್ನು ಹತ್ತಿರಕ್ಕೂ ಬಿಡುತ್ತಿಲ್ಲ. ಆದರೆ ನಾನು ನಿನ್ನನ್ನು ಅಷ್ಟು ಸುಲಭವಾಗಿ ಮಾತ್ರ ಬಿಡುವುದಿಲ್ಲ ಎಂದು ಏನು ಮಾಡುವುದು ಎಂದು ಯೋಚಿಸುತ್ತಾ ತನ್ನ ತಲೆಗೆ ಕೆಲಸ ಕೊಡುತ್ತಿರುತ್ತಾಳೆ. ನೋಡತಿದ್ದಂತೆ ಕಲ್ಪಾಳ ಕಾಲೇಜು ಫಂಕ್ಷನ್ ಇನ್ನೊಂದು ದಿನಕ್ಕೆ ಬಂದು ನಿಂತಿದ್ದರಿಂದ ಅಂದು ಕಾಲೇಜಿನಿಂದ ಮನೆಗೆ ಬಂದ ಕಲ್ಪ ತಾನು ಮರುದಿನ ಹಾಕಿಕೊಳ್ಳಬೇಕಾದ ಡ್ರೆಸ್ ಹಾಗೂ ಜ್ಯುವೆಲರಿ ಎಲ್ಲವನ್ನು ತೆಗೆದು ಒಂದೆಡೆ ಇಡಬೇಕೆಂದುಕೊಂಡು ಕೋಣೆಯನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡುತ್ತಿದ್ದರೆ ಆಗಲೇ ಕಲ್ಪಾಳ ಕೋಣೆಗೆ ಬಂದ ಗಾನವಿ, ಏನು ಕಲ್ಪ, ಅಷ್ಟು ಹಡಾವಡಿ ಪಡುತ್ತಿದ್ದೀಯಾ? ಏನಾಯ್ತು? ಯಾಕೆ ಕೋಣೆಯನ್ನೆಲ್ಲ ಹೀಗೆ ಚೆಲ್ಲಾಪಿಲ್ಲಿ ಮಾಡ್ತಾ ಇದ್ದೀಯಾ ಅಂದಾಗ, ಅಯ್ಯೋ ಅತ್ತಿಗೆ, ಮೊನ್ನೆ ನಿನ್ನ ಜೊತೆ ಬಂದು ಕಾಲೇಜು ಫಂಕ್ಷನ್ಗೆ ಬೇಕಾದ ಡ್ರೆಸ್ ತೆಗೆದುಕೊಂಡನಲ್ಲ, ಆದರೆ ಅದರ ಮೇಲೆ ಯಾವ ಜ್ಯುವೆಲರಿ ಹಾಕಿಕೊಳ್ಳಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ನೀನು ನನಗೆ ಈ ವಿಷಯದಲ್ಲಿ ಹೆಲ್ಪ್ ಮಾಡಬಹುದು ಅಲ್ವಾ ಅನ್ನುತ್ತಿದ್ದರೆ ಸರಿ ಎಂದು ಅಲ್ಲಿದ್ದ ಜ್ಯುವೆಲರಿ ಬಾಕ್ಸ್ಗಳಿಂದ ಆ ಡ್ರೆಸ್ಗೆ ಯಾವ ಜ್ಯುವೆಲರಿ ಸೆಟ್ ಆಗುತ್ತದೋ ಅದನ್ನು ತೆಗೆದಿಡುತ್ತಾಳೆ ಗಾನವಿ. ಗಾನವಿ ತೆಗೆದ ಜ್ಯುವೆಲರಿ ಆ ಡ್ರೆಸ್ಗೆ ಕರೆಕ್ಟಾಗಿ ಸೆಟ್ ಆಗಿದ್ದರಿಂದ ಅತ್ತಿಗೆ, ನಿಮ್ಮ ಟೇಸ್ಟ್ ಸೂಪರ್ ಎಂದು ಅವುಗಳನ್ನು ಪಕ್ಕಕ್ಕಿಟ್ಟು ಉಳಿದದ್ದನ್ನೆಲ್ಲ ಜೋಡಿಸುತ್ತಿದ್ದರೆ, ನಾನು ಜೋಡಿಸುತ್ತೇನೆ ಬಿಡು, ಇನ್ನೇನಾದರೂ ಬೇಕಿದ್ದರೆ ನೋಡಿಕೊ ಎಂದು ತಾನಾಗಿಯೇ ಗಾನವಿ ಕಲ್ಪಾಳ ಕಬೋರ್ಡನ್ನು ನೀಟಾಗಿ ಜೋಡಿಸುತ್ತಿರುತ್ತಾಳೆ. ಥ್ಯಾಂಕ್ಸ್ ಅತ್ತಿಗೆ, ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಾ. ಸರಿ, ನಾನು ಹೋಗ್ತಿದ್ದೀನಿ, ಇನ್ನೇನಾದರೂ ಬೇಕಿದ್ದರೆ ನನ್ನನ್ನು ಕರೆ ಎಂದು ಗಾನವಿ ತನ್ನ ಕೋಣೆಗೆ ಹೊರಟು ಹೋದರೆ ಕಲ್ಪ ತನಗೆ ಬೇಕಾದದ್ದನ್ನೆಲ್ಲವನ್ನು ಒಂದು ಕಡೆ ಇಟ್ಕೊಂಡು, ಅಮ್ಮಯ್ಯ, ಒಂದು ಕೆಲಸ ಮುಗಿಯಿತು ಎಂದು ಪ್ರಶಾಂತವಾಗಿ ಬೆಡ್ ಮೇಲೆ ಹೊರಗಿದಾಗ ಆಗ ನೆನಪಿಗೆ ಬರುತ್ತದೆ ತಾನು ದೀಪಕ್ನನ್ನು ಕಾಲೇಜು ಫಂಕ್ಷನ್ಗೆ ಇನ್ವೈಟ್ ಮಾಡಬೇಕೆಂದು. ಅಯ್ಯೋ, ಇದುವರೆಗೂ ದೀಪುಗೆ ಫೋನ್ ಮಾಡಿ ಅಸಲು ವಿಷಯವನ್ನೇ ಹೇಳಲಿಲ್ಲ ಎಂದು ತಲೆ ಚಿಚ್ಚಿಕೊಳ್ಳುತ್ತಾ ದೀಪಕ್ ನಂಬರ್ಗೆ ಫೋನ್ ಮಾಡುತ್ತಾಳೆ. ಆಗ ತಾನೇ ಆಫೀಸ್ನಿಂದ ಮನೆಗೆ ಬಂದಿದ್ದ ದೀಪಕ್ ಫ್ರೆಶ್ ಆಗಿ ಊಟ ಮಾಡಲು ಕೆಳಗೆ ಹೋಗುತ್ತಿದ್ದಾಗ ಫೋನ್ ರಿಂಗ್ ಆಗುತ್ತಿರುವುದನ್ನು ಕಂಡು ಡಿಸ್ಪ್ಲೇನಲ್ಲಿ ಕಲ್ಪಾಳ ಹೆಸರು ನೋಡಿ ನಕ್ಕು ಲಿಫ್ಟ್ ಮಾಡಿ ಹಲೋ ಅಂದ ಕೂಡಲೇ, ಹಲೋ ದೀಪು ಎಂದು ಮುದ್ದಾಗಿ ಕರೆಯುತ್ತಾಳೆ ಕಲ್ಪ. ಕಲ್ಪಾಳ ವಾಯ್ಸ್ ಅಷ್ಟು ಸ್ವೀಟಾಗಿ ಬರುತ್ತಿರುವುದರಿಂದ, ಏನೇ ಇಷ್ಟು ಸ್ವೀಟಾಗಿ ಕರ್ತಾ ಇದೆಯಾ? ಸ್ವೀಟ್ಸ್ ಏನಾದರೂ ಜಾಸ್ತಿ ತಿಂದಿದ್ದೆಯಾ? ವಾಯ್ಸ್ ಇಷ್ಟು ಸ್ವೀಟಾಗಿ ಬರ್ತಿದೆ ಎಂದು ರೇಗಿಸುತ್ತಿದ್ದರೆ, ಹೋಗೋ ದೀಪು, ನಿನಗೆ ಯಾವಾಗಲೂ ಅಣಕವೇ ಅನ್ನುತ್ತಾಳೆ. ಯಾವಾಗಲೂ ಖಾರ ತಿಂದ ಕಾಗೆ ಥರ ಅಲ್ವಾ ಕಿರ್ಚ್ತೀಯ? ಇವತ್ತು ಏನಿದು ಸ್ಪೆಷಲ್, ಇಷ್ಟು ಸ್ವೀಟಾಗಿ ಕರಿತಾ ಇದೀಯಾ ಅಂತ ಡೌಟ್ ಬಂತು ಅನ್ನುತ್ತಾನೆ. ದೀಪಕ್ ಮಾತಿಗೆ ಒಂದು ಕಡೆ ಸಿಡುಕಿಕೊಳ್ಳುತ್ತಾ ಮತ್ತೆ ತಾನೇ ದೀಪು ಎಂದು ಕರೆದು, ನಾಳೆ ಕಾಲೇಜು ಆ್ಯನಿವರ್ಸರಿ ಕಣೋ, ಅದಕ್ಕೆ ನೀನು ಬರ್ತೀನಿ ಅಂದಿದ್ದೆಯಲ್ಲ, ಅದಕ್ಕೆ ನಿನ್ನನ್ನು ಕರೆಯೋಣ ಅಂತ ಫೋನ್ ಮಾಡಿದೆ ಅಂದ್ಲು. ಓಹೋ, ಅದಾ ಸಂಗತಿ ಅಂದ. ಬರ್ತೀಯ ತಾನೇ ಅಂದ್ಲು. ಏನೋ ಖಂಡಿತವಾಗಿ ಬರ್ತೀನಿ ಅಂತ ಹೇಳಕ್ಕಾಗಲ್ಲ ಅಂದ. ದೀಪಕ್ ಮಾತಿಗೆ ಕಲ್ಪ ಅಳುವ ಮುಖ ಮಾಡಿಕೊಂಡವಳಂತೆ ಡಲ್ ಆಗಿ ಮಾತನಾಡುತ್ತಿದ್ದರೆ ದೀಪಕ್ಗೆ ಕರುಣೆ ಬಂದು, ಕೆಲಸ ಬೇಗ ಮುಗಿದರೆ ಬರ್ತೀನಿ ಬಿಡು ಅಂದ. ಹೋಗೋ, ನೀನು ಯಾವಾಗಲೂ ಇಷ್ಟೆ, ಯಾವಾಗ ನೋಡಿದರೂ ವರ್ಕ್ ವರ್ಕ್ ಅಂತೀಯ. ಒಂದು ದಿನ ನನಗೋಸ್ಕರ ವರ್ಕ್ ಪಕ್ಕಕ್ಕಿಟ್ಟು
ಬರೋಕ್ಕಾಗಲ್ವಾ ಅಂದ್ಲು. ನನಗೆ ಬರಬೇಕು ಅಂತಾನೇ ಇದೆ, ಆದರೆ ವರ್ಕ್ ಪಕ್ಕಕ್ಕಿಟ್ಟು ಬಂದರೆ ನಿಮ್ಮ ಅಣ್ಣ ಏನು ಅಂತಾನೋ ಅಂತ ಯೋಚಿಸ್ತಾ ಇದ್ದೀನಿ ಅಂದ. ಅಣ್ಣ ಏನು ಅನ್ನೋದಿಲ್ಲ ಬಿಡೋ. ಗಾನವಿ ಅತ್ತಿಗೆಗೆ ಕೂಡ ಕಾಲೇಜು ಫಂಕ್ಷನ್ಗೆ ಹೋಗಲು ಪರ್ಮಿಷನ್ ಕೊಟ್ಟಿದ್ದಾನೆ ಅಂದ್ಲು. ಏನು, ನಾಳೆ ಫಂಕ್ಷನ್ಗೆ ಗಾನವಿಯನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗ್ತಾ ಇದ್ದೀಯಾ ಅಂದ. ಹೌದು ಕಣೋ, ಪಾಪ ಅತ್ತಿಗೆ ಇದುವರೆಗೂ ಇಲ್ಲಿ ಏನೂ ನೋಡಿಲ್ಲ. ಆ ಹಳ್ಳಿಯಿಂದ ಕನಿಷ್ಠ ಹೊರಗೂ ಕೂಡ ಹೋಗಿಲ್ಲ. ಇಲ್ಲಿಗೆ ಬಂದ ಮೇಲೂ ಎಲ್ಲಿಗೂ ಹೋಗಿಲ್ಲ. ಅದಕ್ಕೆ ಹೀಗಾದರೂ ಸ್ವಲ್ಪ ಹೊರಗೆ ಬರುತ್ತಾರೆ ಅಲ್ವಾ ಅಂತ ನಾನೇ ಅತ್ತಿಗೆಯನ್ನು ಫೋರ್ಸ್ ಮಾಡಿದೆ ಫಂಕ್ಷನ್ಗೆ ಬರುವಂತೆ. ಮೊದಲು ಬೇಡ ಅಂದರು, ಕೊನೆಗೆ ಒಪ್ಪಿಕೊಂಡರು. ಅಣ್ಣ ಕೂಡ ಪರ್ಮಿಷನ್ ಕೊಟ್ಟಿದ್ದಾನೆ, ಅದಕ್ಕೆ ನಿನ್ನನ್ನು ಕೇಳ್ತಿದ್ದೀನಿ ಅನ್ನುತ್ತಿದ್ದರೆ, ಸರಿ ಬಿಡೆ, ನೀನು ಇಷ್ಟು ಕರೆಯುತ್ತಿದ್ದೀಯ ಅಂದರೆ ಬರ್ತೀನಿ ಬಿಡು ಅಂದ. ಥ್ಯಾಂಕ್ಸ್ ಕಣೋ, ಮರಿಬೇಡ, ನಾಳೆ ರಾತ್ರಿ 8 ಗಂಟೆಗೆ ಎಂದು ಹೇಳಿ ಬಾಯ್ ಕಣೋ, ಗುಡ್ ನೈಟ್ ಎಂದು ಫೋನ್ ಇಡುತ್ತಾಳೆ. ಕಲ್ಪ ಫೋನ್ ಇಟ್ಟ ನಂತರ ದೀಪಕ್ ಕೆಳಗೆ ಊಟಕ್ಕೆ ಹೊರಟು ಹೋಗುತ್ತಾನೆ. ಬೆಳಗಾದ ನಂತರ ಆ ದಿನಪೂರ್ತಿ ಕೂಡ ಕಲ್ಪ ಮತ್ತೊಮ್ಮೆ ಕೋಣೆಯಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಕೊಳ್ಳುತ್ತಾ ಸಂಜೆಯಷ್ಟರಲ್ಲಿ ಎಲ್ಲವನ್ನ ತೆಗೆದುಕೊಂಡು ಕಾಲೇಜಿಗೆ ಹೋಗಲು ರೆಡಿಯಾಗುತ್ತಿರುತ್ತಾಳೆ. ಗಾನವಿಯನ್ನು ಕರೆದು, ಅತ್ತಿಗೆ ನೀವು ರೆಡಿಯಾದರೆ ನಾವಿಬ್ಬರು ಒಟ್ಟಿಗೆ ಹೋಗೋಣ ಅನ್ನುತ್ತಿದ್ದರೆ, ಸರಿ ಎಂದು ತನ್ನ ಕೋಣೆಗೆ ಹೋದ ಗಾನವಿಗೆ ಕಾಲೇಜು ಫಂಕ್ಷನ್ ಅಂದರೆ ಎಂತಹ ಡ್ರೆಸ್ ಹಾಕಿಕೊಳ್ಳಬೇಕು ಎಂದು ಕೂಡ ಅರ್ಥವಾಗುವುದಿಲ್ಲ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.